ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಈ ದಿನ. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಹದ್ದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳದಲ್ಲೇ ಅಧಿಕಾರಿಗೆ ತರಾಟೆ. ಕೆಲಸ ಆಗಬೇಕು ಅಷ್ಟೇ, ಟ್ವಿಸ್ಟ್ ಮಾಡೋದೆಲ್ಲ ನಡೆಯಲ್ಲ. ಎಸ್ಎಲ್ಒಗೆ ಸಚಿವ ಶಿವಲಿಂಗೇಗೌಡ ಖಡಕ್ ಎಚ್ಚರಿಕೆ. ಏತ ನೀರಾವರಿ ಕಾಮಗಾರಿ ಸ್ಥಳದಲ್ಲಿ ಹೈಡ್ರಾಮಾ. ಸಚಿವರ ಎದುರೇ ಅಣ್ಣ ತಮ್ಮನ ಜಟಾಪಟಿ. ನಿಮ್ಮ ಜಮೀನು ಜಗಳ ನೀವೇ ಬಗೆಹರಿಸಿಕೊಳ್ಳಿ ಎಂದ ಸಚಿವರು. ಹದ್ದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಸಚಿವ ಶಿವಲಿಂಗೇಗೌಡ ಭೇಟಿ. 42 ಮೀಟರ್ ಜಾಗದ ವಿವಾದಕ್ಕೆ ತೆರೆ. 2 ದಿನಗಳಲ್ಲಿ ಕೆಲಸ ಮುಗಿಸಲು ಸೂಚನೆ. ತಾಲೂಕಿನ ಹದ್ದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಕಾಮಗಾರಿ ವಿಳಂಬಕ್ಕೆ ಕಾರಣರಾದ ವಿಶೇಷ ಭೂಸ್ವಾಧೀನಾಧಿಕಾರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹದ್ದಿನಕೆರೆ ಕಾಮಗಾರಿ ಪರಿಶೀಲನೆ ವೇಳೆ ವಿಶೇಷ ಭೂಸ್ವಾಧೀನಾಧಿಕಾರಿ ಮಂಜುನಾಥ್ ರವರ ಕಾರ್ಯವೈಖರಿ ಬಗ್ಗೆ ಸಚಿವ ಶಿವಲಿಂಗೇಗೌಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಎಸ್ಎಲ್ಒರವರು ಮೊದಲಿಗೆ ಮನಸ್ಸಿಗೆ ಬೇಜಾರು ಮಾಡಿದ್ರು. ಲೈನ್ಗೆ ಬಂದಿರಲಿಲ್ಲ, ಈಗ ಲೈನ್ಗೆ ಬಂದಿದ್ದಾರೆ. ನನಗೆ 2-3 ಲೈನ್ ಇಟ್ಟುಕೊಂಡು ಟ್ವಿಸ್ಟ್ ಮಾಡುವುದೆಲ್ಲ ನಡೆಯಲ್ಲ. ಒಂದೇ ಲೈನ್ನಲ್ಲಿ ಇರಬೇಕು. ಬಹಿರಂಗವಾಗಿಯೇ ನಿಮಗೆ ಹೇಳ್ತೀನಿ ಕೇಳಿ, ಕೆಲಸ ಆಗಬೇಕು ಅಷ್ಟೇ ಎಂದು ತರಾಟೆಗೆ ತೆಗೆದುಕೊಂಡ್ರು. ಜನರೊಂದಿಗೆ ತಮ್ಮ ಒಡನಾಟದ ರಾಜಕಾರಣದ ಕುರಿತು ಮಾತನಾಡುತ್ತಾ, ಇಷ್ಟು ಸಣ್ಣ ಕೆಲಸಕ್ಕೆ ನಾನೇ ಬರಬೇಕಿತ್ತಾ ಎಂದು ನೀವು ಅನ್ನಬಹುದು. ಆದರೆ ನನ್ನ ರಾಜಕಾರಣವೇ ಹಾಗೆ. ಹೊಸಗೆ ನಾಮಕರಣ ಎಲ್ಲದಕ್ಕೂ ಹೋಗ್ತೇನೆ. ಅಂತಹ ಸಣ್ಣ ಕೆಲಸಗಳನ್ನ ಮಾಡಿಕೊಡುವುದೇ ದೊಡ್ಡ ಸಾಧನೆ. ರಾಜಕಾರಣಕ್ಕೆ ಬಂದಿದ್ದು ಹಾಗೆ, ಹೋಗುವುದು ಹಾಗೆ ಎಂದು ತಮ್ಮ ಕಾರ್ಯಶೈಲಿಯನ್ನ ಸ್ಪಷ್ಟಪಡಿಸಿದರು. ಈಗ ಒಂದಕ್ಕೊಂದು ನನಗೆ ಗೊತ್ತಿಲ್ಲದ ನಾನು ಏನ್ ಹೇಳೋಣ ಉತ್ತರ. ಇಲ್ಲಿ ನಾನು ಪ್ರತ್ಯೇಕವಾಗಿ ಕ್ಯಾತ್ನಲ್ಲಿ ತಂದಿದ್ದೀರಿ ಗಮನಕ್ಕೆ. ಅವ್ರು ಯಾರೋ ನಮ್ಮ ಲೀಡರ್ಗಳು ತಂದಿದ್ದಾರೆ, ನಮ್ಮ ಶಾಸಕರು ಹೇಳಿದ್ದಾರೆ, ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ನಾವು ಅದನ್ನ ಪ್ರತ್ಯೇಕವಾಗಿ ತಗೊಂಡು ಬಗೆಹರಿಸ್ತೀನಿ. ಅದು ಬಗೆಹರಿಸುವಂತ ಕೆಲಸ ಮಾಡೋಣ. ಇದನ್ನ ಇವತ್ತು ಇದು ಬಗೆಹರಿಸೋಣ, ಇದಕ್ಕೆ ಮುಕ್ತಿ ಕಾಣಿಸೋಣ. ಇದನ್ನ ನೀರು ಆಸ್ತಿ ಬರ್ಬೇಕಾ ಬೇಡ? ಈ ಸತ್ಮಂಗ್ಲಿ ಕೆರೆ ತುಂಬಕ್ಕ ಬೇಡ? ಅದಕ್ಕೇನೆ ಏನಪ್ಪಾ, ಎಷ್ಟು ದಿವಸ ಆಗತ್ತಪ್ಪ ನೀರು? ನನಗೆ ಯಾವ ಟೆಸ್ಟ್ ಗಿಷ್ಟು ಗೊತ್ತಲ್ಲ. ನನಗೆ ಅವೆಲ್ಲ ಬೇಡ. ಎಷ್ಟು ದಿವಸದಲ್ಲಿ ನೀರನ್ನ ಕೆರೆಗೆ, ಸತ್ಮಂಗ್ಲಿ ಕೆರೆ ನೀರು ಬಂದಿಗಳು. ಯಾರು ಸಚಿನ್ ಕರೀರಿ, ಕಾಂಟ್ರಾಕ್ಟರ್. ಇವೆಲ್ಲ ಇನ್ನೂ ಇಲ್ಲ, ನನ್ನ ಹತ್ರ ನಡೆಯಲ್ಲ. ಟೈಮ್ ಬಾಂಡ್ ಇರ್ಬೇಕು. ಟೈಮ್ ಬಾಂಡಲ್ಲಿ ನೀರು ಬಿಡ್ಬೇಕು. ಇವೆಲ್ಲ ಹೇಳಿ ನಾವು ಇತ್ಲಾಗ ಓದ್ತದಂಗೆ ಮತ್ತೆ ಅತ್ಲಾಗ ಎತ್ತಾಗ ಹೋಗೋದಲ್ಲ. ಹೇಳಿ, ಇಲ್ಲಿ ಮಾಧ್ಯಮದವ್ರು ಎದುರಿಗೆ ಹೇಳಿ, ಜನಗಳ ಎದುರಿಗೆ ಹೇಳಿ. ಬರ್ರಿ ಸಚಿನ್, ಎಷ್ಟು ದಿವಸದಲ್ಲಿ ನೀರು ಕೊಡ್ತೀಯಪ್ಪ? 10 ಡೇಸ್ ಹಾಕ್ಬೇಕು? ಇಲ್ಲ 10 ಡೇಸ್ ಆಗಲ್ಲ, ಒಂದು 5 ದಿವಸ ಕೊಡ್ತೀವಿ ಮಾಡೋಣ. ಈ ವೇಳೆ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೇರಿದಂತೆ ಜನಪ್ರತಿನಿಧಿಗಳು, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲೆಯ ಹದ್ದಿನಕೆರೆ ಏತ ನೀರಾವರಿ ಕಾಮಗಾರಿ ವೀಕ್ಷಣೆ ವೇಳೆ ಸಚಿವ ಕೆಎಂ ಶಿವಲಿಂಗೇಗೌಡರ ಸಮಕ್ಷದಲ್ಲೇ ಜಮೀನು ಹಾಗೂ ಪರಿಹಾರದ ಹಣಕ್ಕಾಗಿ ಅಣ್ಣ ತಮ್ಮಂದಿರು ಪರಸ್ಪರ ಕಿತ್ತಾಡಿಕೊಂಡಿರುವ ಘಟನೆ ನಡೆದಿದೆ. ಕಾಮಗಾರಿ ವೀಕ್ಷಣೆ ಮತ್ತು ಸಾರ್ವಜನಿಕರ ಸಭೆ ನಡೆಯುತ್ತಿದ್ದ ವೇಳೆ ವೆಂಕಣ್ಣಗೌಡ ಹಾಗೂ ಆತನ ತಮ್ಮನ ನಡುವೆ ಈ ಗಲಾಟೆ ಸಂಭವಿಸಿದೆ. ಕಾಮಗಾರಿಗಾಗಿ ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ನೀಡುವ ಪರಿಹಾರದ ಹಣದಲ್ಲಿ ನನಗೂ ಪಾಲು ಬೇಕು ಎಂದು ತಮ್ಮ ಪಟ್ಟು ಹಿಡಿದಿದ್ದಾನೆ. ಆದರೆ ಆ ಜಮೀನು ಪಾಲು ಈಗಾಗಲೇ ತನ್ನ ಹೆಸರಿಗೆ ಬಂದಿದೆ. ಹೀಗಾಗಿ ಪರಿಹಾರದ ಹಣವನ್ನ ನೀಡುವುದಿಲ್ಲ ಎಂದು ಅಣ್ಣ ವೆಂಕಣ್ಣಗೌಡ ಸಚಿವರ ಎದುರಲ್ಲೇ ವಾದ ಕೇಳಿದ್ದಾರೆ. ಸಚಿವರ ಎದುರಲ್ಲೇ ಇಬ್ಬರು ಜೋರಾಗಿ ಕಿತ್ತಾಡಿಕೊಳ್ಳುವುದನ್ನ ಕಂಡು ಆರಂಭದಲ್ಲಿ ಸ್ವಲ್ಪ ನಿಬ್ಬೆರಗಾಗಿ ಮೌನ ವಹಿಸಿದ್ದ ಸಚಿವ ಶಿವಲಿಂಗೇಗೌಡ ತಕ್ಷಣವೇ ಗರಂ ಆಗಿ ನಿಮ್ಮ ಜಮೀನು ವಿಷಯ ನೀವೇ ಸರಿ ಮಾಡಿಕೊಳ್ಳಿ ಎಂದಿದ್ದು, ಬಳಿಕ ಸ್ಥಳದಲ್ಲಿದ್ದ ಪೊಲೀಸರನ್ನ ಕರೆಸಿ ಇಬ್ಬರನ್ನ ಅಲ್ಲಿಂದ ಆಚೆ ಕಳುಹಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದರು. ಇಲ್ಲೆಲ್ಲ ಕೈ ಕೊಡ್ತಿ ತಡಿಯಪ್ಪ, ರಾಜಿ ಮಾಡ್ಬಿಟ್ಟು ನಿಮ್ಗೆಲ್ಲ ತೀರ್ಮಾನ ಮಾಡಿ, ನೀನು ನೋಡಪ್ಪ, ನೀನ್ ಕೊಡಕ್ಕಾಗಲ್ಲ ಅಂದ್ರೆ ಒಪ್ಪಕ್ಕಲ್ಲ ಯಾರು.
ಗಲಾಟೆ ಮಾಡ್ಬೇಡ್ರಪ್ಪ. ಆಮೇಲೆ ನೀವು ಹೆಂಗೆ ಭಾಗ ಮಾಡ್ಕೋಬೇಕು ನೀವು ಒಟ್ಟಿನ ಭೂಮಿ ಹೇಳಕ್ಬೇಡ್ರಿ. ನೀವು 33 ಕುಂಟೆ ಹೋಗಿರೋದು ಎಷ್ಟು ಕುಂಟೆ ಎಷ್ಟು ಅಂತ ಗೊತ್ತಿಲ್ಲ, ಸರ್ವೇನೆ ಮಾಡಿಲ್ಲ. ಎಷ್ಟು ಕುಂಟೆ ಹೋಗುತ್ತೆ ಅದನ್ನ ಕಳೆದು ಇನ್ನು ಉಳಿದದ್ದನ್ನ ಜಮೀನು ಹಂಚ್ಕೊಳ್ಳಿ, ದುಡ್ಡು ಹಂಚ್ಬೇಕಾದ್ರೆ ಈಗ ಒಂದ್ ನಿಮಿಷ. ಈಗ ಇದು ಇವ್ರು ಯಾರ ಹೆಸರು ಬರ್ತೀವಿ ನಗರದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆಗಳಿಗೆ ನೀರು ಹರಿಸುವ ಮಹತ್ವಾಕಾಂಕ್ಷೆಯ ಹದ್ದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಮಗಾರಿಗೆ ಎದುರಾಗಿದ್ದ ತಡೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಮೂಲಕ ತ್ವರಿತವಾಗಿ ಕೆಲಸ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹಾಸನ ತಾಲೂಕಿನ ಹದ್ದಿನಕೆರೆ ಗ್ರಾಮದ ಸಮೀಪ ನಡೆಯುತ್ತಿರುವ ಈ ಕಾಮಗಾರಿಗೆ ಕೇವಲ 42 ಮೀಟರ್ ವ್ಯಾಪ್ತಿಯಲ್ಲಿ ರೈತರು ತಡೆಯೊಡ್ಡಿದ್ದರು. 2 ಕಡೆಗಳಲ್ಲಿ ಕಾಮಗಾರಿಗೆ ಅಡ್ಡಿಯಾಗಿದ್ದರಿಂದ ಯೋಜನೆ ವಿಳಂಬವಾಗುತ್ತಿತ್ತು ಎಂದರಲ್ಲದೆ ಕಾಮಗಾರಿಗೆ ತಡೆಯೊಡ್ಡಿದ್ದ 2 ಕುಟುಂಬಗಳ ರೈತರೊಂದಿಗೆ ಸಚಿವರು ನೇರವಾಗಿ ಮಾತುಕತೆ ನಡೆಸಿ ಅವರ ಮನವೊಲಿಸಿ ಸಮಸ್ಯೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸಲು ಮುಂದಾದರು. ನಂತರ ರೈತರ ಸಮಸ್ಯೆಗಳನ್ನು ಆಲಿಸಿ ಇನ್ನು ಮುಂದೆ ಯಾವುದೇ ವಿಳಂಬಕ್ಕೆ ಅವಕಾಶವಿಲ್ಲದೆ ಬರುವ 2 ದಿನಗಳಲ್ಲಿ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮುಗಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಒಂದು ಸತ್ಯಮಂಗಲ ಕೆರೆ ಜೀವಂತವಾಗಿರಬೇಕು ಮತ್ತು ಚನ್ನಪಟ್ಟಣ ಕೆರೆಗೆ ಉಳಿದಿರ್ತಕ್ಕಂಥ ಕೆರೆಗೆ ಈ 2 ಕೆರೆಗಳಿಗೆ ನೀರನ್ನು ತುಂಬಿರ್ತಕ್ಕಂಥ ಒಂದು ಯೋಜನೆಗೆ ನಾವು ಹೋರಾಟ ಮಾಡಿ ಅದನ್ನು ಮಂಜೂರು ಮಾಡಿಸಿದ್ದು. ಸುಮಾರು 7-8 ವರ್ಷದಿಂದ ನೀರನ್ನು ಆ ಕೆರೆಗಳಿಗೆ ತರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭ ಬಂದಿದೆ. ಇದನ್ನು ಏನಾದರೂ ಮಾಡಿ ಈ ಸಾರಿಲಾದ್ರೂ ಎತ್ತಿ ತುಂಬಿದೆ. ನೀರು ಕೆರೆ ಏತ ನೀರಾವರಿಗೆ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ನಗರದ ಹಳೆ ಮಟನ್ ಮಾರ್ಕೆಟ್ ವೃತ್ತದಲ್ಲಿ ಬುಧವಾರ ಮುಸ್ಲಿಂ ಹಾಗೂ ಹಿಂದೂ ಸಮುದಾಯದ ಸ್ಥಳೀಯ ಸಣ್ಣ ವ್ಯಾಪಾರಸ್ಥರು ಮತ್ತು ಆಟೋ ಚಾಲಕರು ಸೇರಿ ಸಾರ್ವಜನಿಕರಿಗೆ ವಿವಿಧ ಬಗೆಯ ಹಣ್ಣು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಹಣ್ಣುಗಳನ್ನು ಕತ್ತರಿಸಿ ಸಾರ್ವಜನಿಕರಿಗೆ ವಿತರಿಸಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘದ ಪರ್ವೇಜ್, ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಈದ್ ಮಿಲಾದ್ ಅಂಗವಾಗಿ ಕಳೆದ ಹಲವು ವರ್ಷಗಳಿಂದ ಹಳೆ ಮಟನ್ ಮಾರ್ಕೆಟ್ ಸುತ್ತಮುತ್ತಲಿನ ಸಣ್ಣ ವ್ಯಾಪಾರಸ್ಥರು ಹಾಗೂ ಆಟೋ ಚಾಲಕರು ಒಗ್ಗೂಡಿ ಸಾರ್ವಜನಿಕರಿಗೆ ವಿವಿಧ ಬಗೆಯ ಹಣ್ಣುಗಳನ್ನು ವಿತರಿಸುತ್ತಿದ್ದಾರೆ ಎಂದರು. ಹಳೆ ಮಟನ್ ಮಾರ್ಕೆಟ್ ವೃತ್ತದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಒಗ್ಗಟ್ಟಿನಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದ ಆಚರಣೆಯಲ್ಲ. ಎಲ್ಲ ವರ್ಗದ ಜನರ ಸಹಭಾಗಿತ್ವದೊಂದಿಗೆ ಹಬ್ಬವನ್ನ ಆಚರಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಹಲವು ವರ್ಷಗಳಿಂದಲೂ ಈದ್ ಮಿಲಾದ್ ಪ್ರಯುಕ್ತ ಈ ರೀತಿಯ ಕಾರ್ಯಕ್ರಮವನ್ನ ಶಾಂತಿಯುತವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದರು. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಬೆಳಗ್ಗಿನಿಂದ ರಾತ್ರಿ 9 ಗಂಟೆವರೆಗೂ ಈ ಹಣ್ಣು ವಿತರಣೆ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿದರು. ಪಟ್ಟಣದ ಪಂಪ್ ಹೌಸ್ ರಸ್ತೆಯಲ್ಲಿರುವ ಬದ್ರಿಯಾ ಜುಮ್ಮಾ ಮಸೀದಿ ವತಿಯಿಂದ ಪ್ರವಾದಿ ಮೊಹಮ್ಮದ್ ಮುಸ್ತಾಫಾ ಅವರ 1501ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಪಂಪ್ ಹೌಸ್ ರಸ್ತೆಯಿಂದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಪಂಪ್ ಹೌಸ್ ರಸ್ತೆ ಹಾಗೂ ಮುಖ್ಯ ರಸ್ತೆಯ ಮೂಲಕ ಸಾಗಿ ಬದ್ರಿಯಾ ಜುಮ್ಮಾ ಮಸೀದಿ ತಲುಪಿತು. ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಾಫಾ ಅವರ ಜೀವನ, ಆದರ್ಶ, ಮಾನವೀಯತೆ ಹಾಗೂ ಸಂದೇಶಗಳನ್ನು ಸಾರುವ ಹಾಡುಗಳನ್ನು ಹಾಡುತ್ತಾ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿ ಪ್ರವಾದಿಯವರ ಮೇಲಿನ ತಮ್ಮ ಗೌರವ ಮತ್ತು ಭಕ್ತಿಯನ್ನ ವ್ಯಕ್ತಪಡಿಸಿದರು.
ಕಾರ್ಯಕ್ರಮದಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿಯ ಗುರುಗಳು ಉಪಸ್ಥಿತರಿದ್ದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಅವರ ಜೀವನಾದರ್ಶ ಹಾಗೂ ಸಮಾಜಕ್ಕೆ ಅವರು ನೀಡಿದ ಸಂದೇಶಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಜನಾಬ್ ಅಹಮದ್ ರಿಯಾಜ್, ಪುರಸಭಾ ಸದಸ್ಯರಾದ ಜಮಾಲುದ್ದೀನ್, ಜುಬೇರ್ ಅಹಮದ್, ಅಬ್ದುಲ್ ರೆಹಮಾನ್, ಅಬ್ದುಲ್ ಲತೀಫ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಆರೋಪಗಳಿಗೆ ಕಾಂಗ್ರೆಸ್ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಖಡಕ್ ತಿರುಗೇಟು ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ಮೇಲಿನ ಟೀಕೆಗಳಿಗೆ ಕಠಿಣ ಪದಗಳಲ್ಲೇ ವಾಗ್ದಾಳಿ ನಡೆಸಿದರು. ಅಧಿವೇಶನದಲ್ಲಿ ತಾವು ರೈತರ ಪರವಾಗಿ ಮಾತನಾಡಿದ್ದನ್ನ ಮಾಜಿ ಶಾಸಕರು ಅಪಹಾಸ್ಯ ಮಾಡಿದ್ದಾರೆ. ಇದು ನೇರವಾಗಿ ರೈತರಿಗೆ ಮಾಡಿರುವ ಅಪಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಿಕೊಳ್ಳಲಾರದೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ತಮ್ಮನ್ನ ಕುಂಭಕರ್ಣ ನಿದ್ರೆಯಿಂದ ಎದ್ದೇಳಲಿ ಎಂದು ರೇವೂರ್ ವ್ಯಂಗ್ಯವಾಡಿರುವುದಕ್ಕೆ ಪ್ರತಿಕ್ರಿಯಿಸಿ ಅವರ 20 ವರ್ಷಗಳ ಅಧಿಕಾರಾವಧಿಯಲ್ಲಿ ಇಡೀ ಕಲಬುರಗಿ ಜನತೆ ಅಭಿವೃದ್ಧಿ ಕಾಣದೆ ನಿದ್ರೆಯಲ್ಲಿದ್ರು. ನಾನು ಶಾಸಕನಾದ ಬಳಿಕ ಅಭಿವೃದ್ಧಿ ಕೆಲಸಗಳನ್ನು ಕಂಡು ಜನರು ನಿದ್ರೆಯಿಂದ ಎದ್ದಿದ್ದಾರೆ ಎಂದು ಟಾಂಗ್ ಕೊಟ್ಟರು. ಫ್ರೀ ಔಷಧಿಗಳನ್ನು ಸಪ್ಲೈ ಮಾಡಿ ಸುಮಾರು 2,400 ಎಕರೆ ಬಂದ್ರೆ ನೆಟ್ರೋಗ ಬಿದ್ದಿರ್ತಕ್ಕಂಥ ಮುಂದೆ ಅದನ್ನು ಸ್ಪ್ರೆಡ್ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾನು ಕ್ರಮ ಕೈಗೊಂಡಿದ್ದೆ. ತದನಂತರ 2ನೇ ಬಾರಿ ನಾವೆಲ್ಲ ನಮಗೆ ಹಣ ಬಂದಿರತಕ್ಕಂಥ ಹಣದಲ್ಲಿ ನಮ್ಮಲ್ಲಿ ಕೂಡ ವಾಟರ್ ಸೆಟ್ ಡೆವಲಪ್ಮೆಂಟ್ ಆಗಬೇಕು, ನೀರಿನ ಒಂದು ಪ್ರಮಾಣ ಹೆಚ್ಚಾಗಬೇಕಂತ ಹೇಳಿ ನಾನು ಅಣ್ಣಾ ಹಜಾರನ ಮೇಲೆ 2 ಬಸ್ಗಳನ್ನು ತೆಗೆದುಕೊಂಡು ಎಲ್ಲ ಪತ್ರಿಕೆದವರು ಕೂಡ ಗಾಡಿ. ನಾಡಿನ ಗ್ರಾಮೀಣ ಭಾಗದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಕೊಡುಗೆ ಅಪಾರ ಎಂದು ಮಾಜಿ ಶಾಸಕ ಬಿ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಮಾತನಾಡಿ, ಈ ಸಂಸ್ಥೆಯು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಲಕ್ಷಾಂತರ ಬಡ ಕುಟುಂಬಗಳಿಗೆ ಆರ್ಥಿಕ ಬಲ ತುಂಬುವ ಮೂಲಕ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದೆ ಎಂದರು. ಪ್ರಗತಿ ನಿಧಿ, ಕೃಷಿ ನಿಧಿ, ವಸತಿ ಯೋಜನೆ, ವಿದ್ಯಾರ್ಥಿ ವೇತನ, ಜನಜಾಗೃತಿ ಹಾಗೂ ವ್ಯಸನ ಮುಕ್ತ ಶಿಬಿರಗಳಂತಹ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ಸಂಸ್ಥೆ ಅನುಷ್ಠಾನಗೊಳಿಸಿದೆ ಎಂದು ಪ್ರಶಂಸಿಸಿದರು. ಅದು ಕ್ರಮೇಣ ಬರ್ತಾ ಇವತ್ತಿನ ದಿವಸ ಒಂದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಅವರವರ ಮನಸ್ಸಿಗೆ ಮನಃಶಾಂತಿಯನ್ನು ಕೊಡ್ತಕ್ಕಂಥ ವಿಚಾರ. ಮಂಗಳವಾರ ವರಮಹಾಲಕ್ಷ್ಮಿ ಪೂಜೆ ಈ ಬಾರಿ ಶುಕ್ರವಾರ ಇತ್ತು. ಆ ಶುಕ್ರವಾರದ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋ ಕಾರ್ಯದಿಂದ ಈ ನಮ್ಮ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಘದವರು ಮಂಗಳವಾರ ನಾವು ಬೊಮ್ಮೇನಹಳ್ಳಿ ಗ್ರಾಮದಲ್ಲಿ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಘದ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕಿ ಲೀಲಾವತಿ, ಕಿಕ್ಕೇರಿ ಯೋಜನಾಧಿಕಾರಿ ಶ್ರೀನಿವಾಸ್, ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಲತಾ, ವಲಯ ಮೇಲ್ವಿಚಾರಕಿ ಸಂಗೀತಾ ದಿನೇಶ್ ಹಾಗೂ ಸೇವಾ ಪ್ರತಿನಿಧಿಗಳು ಮತ್ತು ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯ ತಾಲೂಕು ಪಟ್ಟಣದಲ್ಲಿ ಕರ್ನಾಟಕ ಸೇನಾ ಪಡೆ ವತಿಯಿಂದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಂಡಳಿಯು ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಬಿಡುವ ಆದೇಶವನ್ನು ಖಂಡಿಸಿ ನಗರದಲ್ಲಿ ಕರ್ನಾಟಕ ಸೇನಾ ಪಡೆ ವತಿಯಿಂದ ಇಂದು ಜೈ ಭುವನೇಶ್ವರಿ ವೃತ್ತದಲ್ಲಿ ಎಳ್ಳು ನೀರು ಬಿಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಜೈ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕದ ಪಾಲಿಗೆ ಸತ್ತು ಹೋಗಿದೆ ಎಂಬ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸೇನಾ ಪಡೆಯ ಮುಖ್ಯಸ್ಥ ಹಾಗೂ ರಾಜ್ಯಾಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಮಾತನಾಡಿ, ಕಾವೇರಿ ನಿರ್ವಹಣಾ ಮಂಡಳಿಯು ತಮಿಳುನಾಡು ರಾಜ್ಯಕ್ಕೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಬಿಡುವ ಆದೇಶವನ್ನು ಕೂಡಲೇ ಕೈಬಿಡಬೇಕು, ಇದಲ್ಲದೆ ರಾಷ್ಟ್ರೀಯ ಜಲನೀತಿ ರೂಪಿಸಬೇಕು ಎಂದು ಆಗ್ರಹಿಸಿದರು. ನೈತಿಕತೆ ಇದೆಯಾ, ಪ್ರಾಮಾಣಿಕತೆ ಇದೆಯಾ? ನೀವು ನಿಜವಾಗ್ಲೂ ನ್ಯಾಯವಾದಿಗಳಾಗಿದ್ರೆ 2 ರಾಜ್ಯಕ್ಕೂ ಸರಿ ಸಮಾನವಾಗಿ ನೀವು ಹಂಚಬೇಕಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ, ಜಲಾಶಯಗಳು ಬತ್ತೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ನೀರು ಬಿಡಿ ಅಂದ್ರೆ ಎಲ್ಲಿಗೆ ನೀರು ಬಿಡೋದು? ನಿಜವಾಗ್ಲೂ ನಿಮ್ಮ ಕಣ್ಣು. ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನಾ ಪಡೆಯ ಕಾರ್ಯಕರ್ತರುಗಳಾದ ಶಾ ಮುರಳಿ, ಪಣ್ಯದುಂಡಿ ರಾಜು, ತಾಂಡವಮೂರ್ತಿ, ನಿಜಧ್ವನಿ ಗೋವಿಂದರಾಜು, ವೇಣುಗೋಪಾಲ್, ವೀರಭದ್ರ ಭಾಗವಹಿಸಿದರು. ಉನ್ನತ ವಿದ್ಯಾಭ್ಯಾಸವನ್ನ ಮಾಡಲು ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೆ ಅನುಕೂಲ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಹೇಳಿದರು.
ಗುಬ್ಬಿಯ ಕ್ಷೀರ ಭವನದಲ್ಲಿ ಗುಬ್ಬಿ ತಾಲೂಕಿನ 12 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನ ಪಡೆಯಲು ತುಮಕೂರು ಹಾಲು ಒಕ್ಕೂಟದ ವಿದ್ಯಾರ್ಥಿ ನಿಲಯಕ್ಕೆ ವಿದ್ಯಾರ್ಥಿಗಳು ಸೇರಿಕೊಳ್ಳಲು ಅನುಮತಿ ಪತ್ರವನ್ನ ನೀಡಿ ಮಾತನಾಡಿದ ಅವರು, ತುಮಕೂರು ಹಾಲು ಒಕ್ಕೂಟದಿಂದ ಗುಬ್ಬಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರ ಮಕ್ಕಳಿಗೆ ಉಚಿತ ವಸತಿ ನಿಲಯವನ್ನ ನೀಡುವ ಮೂಲಕ ಓದುವ ಮಕ್ಕಳಿಗೆ ತುಮಕೂರು ಹಾಲು ಒಕ್ಕೂಟ ಸಹಕಾರವನ್ನ ನೀಡುತ್ತಿದೆ. ರೈತರ ಮಕ್ಕಳು ಸಹ ಉನ್ನತ ಸ್ಥಾನಮಾನವನ್ನ ಗಳಿಸಲು ಶಿಕ್ಷಣ ಬಹಳ ಮುಖ್ಯ ಎಂದು ಹೇಳಿದರು. ಅಂತ ನಾನು ಸುಮಾರು ಸಲ ಹೇಳ್ತಿದ್ದೀನಿ. ಇವತ್ತು ನಂದಿನಿಗೆ ಹಾಲಾಗಬೇಕು ಅನ್ನೋದಕ್ಕೆ ಇವರೇ ಎಲ್ಲ ಸಾಕ್ಷಿ. ಇವತ್ತು ನಾನು ಭಾರತಿ ಶ್ರೀನಿವಾಸ್ ತುಮಕೂರು ಹಾಲು ಒಕ್ಕೂಟದಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ. ಇವತ್ತು ನನ್ನ ತಾಲೂಕಿನ ಹೆಣ್ಮಕ್ಳಿಗೆ 12 ಜನಕ್ಕೆ ನಾವು ಇವತ್ತು ಡೈರಿಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ ಇವತ್ತಿಷ್ಟು ಜನ ಬಂದಿದ್ದಾರೆ. ಇವರೆಲ್ಲರೂ ಹಳ್ಳಿಗಾಡಿಂದ ಬಂದಿರುವಂಥ ಹೆಣ್ಮಕ್ಳು. ನಮ್ಮ ವಿದ್ಯಾರ್ಥಿನಿ ಅನು ಮಾತನಾಡಿ, ಗುಬ್ಬಿ ತಾಲೂಕಿನ ಗಡಿಭಾಗವಾದ ಕೊಂಡ್ಲಿ ಗ್ರಾಮದಿಂದ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರುವುದರಿಂದ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಬರಲು ಹೋಗಲು ಸಾಧ್ಯವಿರಲಿಲ್ಲ. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಭಾರತಿ ಶ್ರೀನಿವಾಸ್ ಅವರು ವಸತಿ ನಿಲಯ ಕೊಡಿಸಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಗುಬ್ಬಿಯ ಅಧಿಕಾರಿ ವರ್ಗ ಹಾಜರಿದ್ದರು. ಹಾಸ್ಟೆಲ್ ಫೆಸಿಲಿಟಿ ಇರಲಿಲ್ಲ, ಸೊ ಹಂಗಾಗಿ ಭಾರತಿ ಮೇಡಮ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನಾವು ಹಾಲಾಗ್ತೀವಿ, ಅದರಿಂದಾಗಿ ಹಾಸ್ಟೆಲ್ ಸಿಕ್ಕಿದೆ ನಂಗೆ ತುಂಬ ಖುಷಿ ಇದೆ. ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಗುಡ್. ನನ್ನ ಹೆಸರು ಕುಂದ. ನಾನು ವೈಸಿರಿ ಕಾಲೇಜಲ್ಲಿ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ. ನನಗೆ ಮನೆಗೆ ಹೋಗೋಕ್ಕೆ ತುಂಬ ಲೇಟ್ ಆಗ್ತಿತ್ತು. ಬಸ್ ಫೆಸಿಲಿಟಿ ತುಂಬ ಕಷ್ಟ ಆಗ್ತಿತ್ತು. ನಾವು ಇಬ್ಬರು ಹೆಣ್ಮಕ್ಳು, ನಮ್ಮ ಅಪ್ಪ ಅಮ್ಮಗೆ ಓದಿಸೋಕೆ ಕಷ್ಟ ಆಗ್ತಿತ್ತು. ಇ ಕಾಮರ್ಸ್ ವೇದಿಕೆಗಳ ಮೂಲಕ ನಶೆ ಹಾಗೂ ವಿಷಕಾರಿ ಗುಣ ಹೊಂದಿರುವ ಧತ್ತೂರ ಹಣ್ಣು ಮತ್ತು ಬೀಜಗಳನ್ನು ಮಾನವ ಸೇವನೆಗೆ ಮಾರಾಟ ಮಾಡುತ್ತಿರುವುದಕ್ಕೆ ತೀವ್ರ ಕಡಿವಾಣ ಹಾಕಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಅಮೆಜಾನ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಹಾಗೂ ಬಿಗ್ ಬಾಸ್ಕೆಟ್ನಂತಹ ಪ್ರಮುಖ ಆನ್ಲೈನ್ ವೇದಿಕೆಗಳಲ್ಲಿ ಧತ್ತೂರ ಉತ್ಪನ್ನಗಳನ್ನು ಪ್ರದರ್ಶಿಸಿ ಎಫ್ಎಸ್ಎಸ್ಎಐ ಪರವಾನಗಿ ಸಂಖ್ಯೆಯೊಂದಿಗೆ ಮಾರಾಟ ಮಾಡುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಈ ಮಹತ್ವದ ಕ್ರಮ ಕೈಗೊಳ್ಳಲಾಗಿದೆ. ಸಂಬಂಧಪಟ್ಟ ಇ ಕಾಮರ್ಸ್ ವೇದಿಕೆಗಳಲ್ಲಿ ಧತ್ತೂರ ಹಣ್ಣು ಮತ್ತು ಬೀಜಗಳ ಮಾರಾಟವನ್ನು ತಕ್ಷಣ ಸ್ಥಗಿತಗೊಳಿಸುವಂತೆ ಹಾಗೂ ಆನ್ಲೈನ್ ಲಿಸ್ಟಿಂಗ್ ಮತ್ತು ಜಾಹೀರಾತುಗಳನ್ನು ತೆಗೆದುಹಾಕಲು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿ ನೋಟಿಸ್ ಜಾರಿಗೊಳಿಸಲಾಗಿದೆ. ಇಲಾಖೆಯ ನೋಟಿಸ್ಗೆ ಸ್ಪಂದಿಸಿ ಆಗಸ್ಟ್ 24ರಂದು ಆಹಾರ ಉದ್ದಿಮೆದಾರರು ಅಥವಾ ಅಧಿಕೃತ ಪ್ರತಿನಿಧಿಗಳು ವಿಚಾರಣೆಗೆ ಹಾಜರಾಗಿ ಸ್ಪಷ್ಟನೆ ನೀಡಿದ್ದಾರೆ. ಸಂಸ್ಥೆಯು ನೋಟಿಸ್ಗೆ ಯಾವುದೇ ಉತ್ತರವನ್ನಾಗಲಿ ಅಥವಾ ಸಮಜಾಯಿಷಿಯನ್ನಾಗಲಿ ಸಲ್ಲಿಸಿಲ್ಲ. ನೋಟಿಸ್ಗೆ ಸಂಬಂಧಿಸಿದ ಕ್ರಮಗಳ ಕುರಿತು ಯಾವುದೇ ದಾಖಲೆಗಳನ್ನು ನೀಡದೆ ದಾಖಲೆ ಒದಗಿಸಲು ಕಾಲಾವಕಾಶ ಕೋರಿದೆ. ಧತ್ತೂರ ಹಣ್ಣಿನ ಮಾರಾಟದ ಬಗ್ಗೆ ಮಾಹಿತಿ ನೀಡಿದ್ದು, ಸದ್ಯ ಮಾರಾಟವನ್ನು ತಡೆಹಿಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ ಮಾರಾಟ ವಿಧಾನವನ್ನು ಸರಿಪಡಿಸಿ ಮಾನವ ಸೇವನೆಗೆ ಅಲ್ಲ ಎಂದು ಸೂಕ್ತ ಲೇಬಲಿಂಗ್ ಮಾಡಿ ಮಾರಾಟ ಮಾಡುವುದಾಗಿ ತಿಳಿಸಿದೆ. ಮಾನವನ ಆರೋಗ್ಯಕ್ಕೆ ಹಾನಿಕಾರಕವಿರುವ ಇಂತಹ ವಿಷಕಾರಿ ಪದಾರ್ಥಗಳ ಆನ್ಲೈನ್ ಮಾರಾಟದ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಣ್ಣಿಟ್ಟಿದ್ದು, ನಿಯಮ ಮೀರುವ ಸಂಸ್ಥೆಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಲಾಗಿದೆ. SITಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ಲಸ್ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಚರ್ಚೆ ಮಾಡಿದಾಗೆ ಕಮರ್ಷಿಯಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸೇರಿಸ್ಲಿಕ್ಕೆ ಹೇಳಿದ್ದೇವೆ. ಯಾಕೆ ಎಲ್ಲಿ ಬಿಲ್ಲಿಂಗ್ ಆಗಿದೆ, ಎಲ್ಲಿ ಹೋಗಿದೆ ಅಂತ ಬಂದು ಡೀಟೇಲ್ ಆಗಿ ನೋಡ್ಲಿಕ್ಕೆ. ಸೊ ಉತ್ತಮ ರೀತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ. ಪ್ರಮುಖ ಆರೋಪಿ ಕೂಡ ವಿಧಾನ ಪರಿಷತ್ ಚುನಾವಣೆ ಸಿದ್ಧತೆ ಹಾಗೂ ವಾಲ್ಮೀಕಿ ಹಗರಣದ ವಿಚಾರವಾಗಿ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಕ್ಟೋಬರ್, ನವೆಂಬರ್ನಲ್ಲಿ ನಡೆಯಲಿರುವ 3 ಪರಿಷತ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಸಿದ್ಧತೆ ಆರಂಭಿಸಲಾಗಿದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್, ರಾಷ್ಟ್ರೀಯ ಉಪಾಧ್ಯಕ್ಷ ಎಂ ನಾಗರಾಜ್ ಹಾಗೂ ಎಲ್ಲಾ ಶಾಸಕರ ಜೊತೆ ವಿಶೇಷ ಸಭೆ ಕರೆಯಲಾಗಿದ್ದು 3 ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಲಾಗಿದೆ ಎಂದು ವಿಜಯೇಂದ್ರ ತಿಳಿಸಿದರು. ನಾಗೇಂದ್ರ ಅವರು ಇಂದು, ನಾಳೆ ಅಥವಾ ಇನ್ನೊಂದು ತಿಂಗಳು ಬಿಟ್ಟು ರಾಜೀನಾಮೆ ನೀಡುತ್ತಾರೋ ಗೊತ್ತಿಲ್ಲ. ಆದರೆ ವಾಲ್ಮೀಕಿ ಹಗರಣದಲ್ಲಿ ಅವರು ಪ್ರಮುಖ ಆರೋಪಿಯಾಗಿದ್ದು, ಇಡಿ ಚಾರ್ಜ್ ಶೀಟ್ನಲ್ಲೂ ಅವರ ಹೆಸರಿದೆ ಎಂದು ಕಿಡಿಕಾರಿದರು. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅವರ ಡೆತ್ ನೋಟ್ನಲ್ಲಿ ಅಂದಿನ ಸಚಿವ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇರೆಗೆ ಹಣ ವರ್ಗಾವಣೆ ಮಾಡಿದ್ದಾಗಿ ಉಲ್ಲೇಖಿಸಲಾಗಿದೆ. ಇದರ ಗಂಭೀರತೆಯನ್ನ ಸರ್ಕಾರ ಅರಿಯಬೇಕು ಎಂದರು. ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ರವರು, ರಾಷ್ಟ್ರೀಯ ಉಪಾಧ್ಯಕ್ಷರು, ರಾಜ್ಯಸಭಾ MP ಆಗಿರುವಂತಹ ನಾಗರಾಜ್ರವರು,
ಮತ್ತು ನಮ್ಮೆಲ್ಲ ಶಾಸಕರು ಒಂದು ವಿಶೇಷ ಸಭೆ ಉದ್ಯಾನವನಗಳ 5% ವಾಣಿಜ್ಯ ಬಳಕೆ ವಿಧೇಯಕ ಹಾಗೂ ಟನಲ್ ರೋಡ್ ಯೋಜನೆಯನ್ನ ವಿರೋಧಿಸಿ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದ ಹಿರಿಯರ ನಿಯೋಗವು ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ರಾಜ್ಯ ಸರ್ಕಾರದ ಈ ಪರಿಸರ ವಿರೋಧಿ ಧೋರಣೆಯ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ ಅವರು ಸರ್ಕಾರದ ನಡೆಯನ್ನ ಕಟುವಾಗಿ ಟೀಕಿಸಿದರು. ಹಿರಿಯ ಪರಿಸರ ಪ್ರೇಮಿ ಯಲ್ಲಪ್ಪ ರೆಡ್ಡಿ, ಸರ್ಕಾರದ ಮಾಜಿ ಮುಖ್ಯ ಕಾರ್ಯದರ್ಶಿ ರವೀಂದ್ರ, ಐಐಎಸ್ಸಿ ಪ್ರೊಫೆಸರ್ ಆಶೀಶ್ ಶರ್ಮಾ ಹಾಗೂ ಐಪಿಎಸ್ ಅಧಿಕಾರಿ ಭಾಸ್ಕರ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚಿಸಲಾಯಿತು. ಟನಲ್ ರೋಡ್ ಯೋಜನೆಯು ಲಾಲ್ಬಾಗ್ ಮತ್ತು ಸ್ಯಾಂಕಿ ಟ್ಯಾಂಕ್ ಎರಡೂ ಕಡೆ ಹಾದು ಹೋಗಲಿದ್ದು, ಇದು ನಗರದ ಪರಿಸರದ ಮೇಲೆ ನೇರ ಪರಿಣಾಮ ಬೀರಲಿದೆ ಎಂದು ಎಚ್ಚರಿಸಿದರು. 5% ಜಾಗದ ವಾಣಿಜ್ಯ ಬಳಕೆ ಎಂದರೆ ಕೇವಲ ಲಾಲ್ಬಾಗ್ನಲ್ಲಿ 15 ಎಕರೆ ಜಾಗ ಕೈತಪ್ಪಲಿದೆ. ಹೊಸ ಉದ್ಯಾನವನಗಳನ್ನು ನಿರ್ಮಿಸಲು ಯೋಗ್ಯತೆ ಇಲ್ಲದ ಸರ್ಕಾರ ಇರುವುದನ್ನು ಮಾರಾಟ ಮಾಡಲು ಹೊರಟಿದೆ ಎಂದು ಕಿಡಿಕಾರಿದರು. ಈ ಕಾನೂನನ್ನ ತಿರಸ್ಕಾರ ಮಾಡಬೇಕು, ಇದನ್ನ ಅಪೋಸ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಇವತ್ತು ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಈ ನಿಯೋಗ ಹೋಗಿ ಇವತ್ತು ಮನವಿ ಮಾಡಿದೆ. ಈ ನಿಯೋಗದಲ್ಲಿ ಹಿರಿಯ ಪರಿಸರವಾದಿಗಳು, ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಮಲೆನಾಡಿನ ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರವು 7ನೇ ಬಾರಿಗೆ ಕರಡು ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಅವರು ಈ ಅಭಯ ನೀಡಿದ್ದಾರೆ. ಈಗಾಗಲೇ ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವ ತೀರ್ಮಾನ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಹ ಈ ಬಗ್ಗೆ ಅಧಿಕೃತ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಸ್ಪಷ್ಟ ನಿರ್ಧಾರದ ಹೊರತಾಗಿಯೂ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಮತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಗುರುತಿಸಿ ಹೊಸ ಕರಡು ಪ್ರಕಟಿಸಿರುವುದು ಖಂಡನೀಯ ಹಾಗೂ ಇದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಕರಡು ಅಧಿಸೂಚನೆಯಲ್ಲಿ ಕರ್ನಾಟಕದ 1576 ಗ್ರಾಮಗಳ 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದೆ. ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ 484 ಗ್ರಾಮಗಳು ಪ್ರಾಸ್ತಾವಿಕ ಪಟ್ಟಿಯಲ್ಲಿವೆ. ಜನವಸತಿ ಪ್ರದೇಶ ಮತ್ತು ಕೃಷಿ ಭೂಮಿಯನ್ನ ಇದರೊಳಗೆ ಸೇರಿಸಿರುವುದರಿಂದ ಮಲೆನಾಡಿನ ರೈತರು ಆತಂಕಕ್ಕೀಡಾಗಿದ್ದಾರೆ. ಈ ವರದಿಯ ಜಾರಿಗೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಮತ್ತು ಕರಡು ಅಧಿಸೂಚನೆಯನ್ನ ಬಲವಾಗಿ ವಿರೋಧಿಸಲಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಹೇಳಲಿಕ್ಕೆ ಆಸೆ ಏನಂತ ಹೇಳಿದರೆ, ಕಸ್ತೂರಿ ರಂಗನ್ ವರದಿ ಬಗ್ಗೆ ಏನು ನಮ್ಮ ಪಶ್ಚಿಮ ಘಟ್ಟದ ವಿಚಾರದಲ್ಲಿ ಸುಮಾರು 1,500 ಹಳ್ಳಿ, ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಸುಮಾರು 480 ಚಿಲ್ಡ್ರೆ ಹಳ್ಳಿಗಳಲ್ಲಿ ಏನಿವತ್ತು ಕಸ್ತೂರಿ ರಂಗನ್ ವರದಿಯಲ್ಲಿ ನಮ್ಮ ರೈತರು ಇರ್ಬೋದು ಮತ್ತು ಆ ಕಡೆ ಭಾಗದ ಜನರು ಬೇರೆ ಬೇರೆ ಜಿಲ್ಲೆನೂ ಸೇರಿ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹದ್ದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳದಲ್ಲೇ ಅಧಿಕಾರಿಗೆ ತರಾಟೆ. ಕೆಲಸ ಆಗಬೇಕು ಅಷ್ಟೇ, ಟ್ವಿಸ್ಟ್ ಮಾಡೋದೆಲ್ಲ ನಡೆಯಲ್ಲ. ಎಸ್ಎಲ್ಒಗೆ ಸಚಿವ ಶಿವಲಿಂಗೇಗೌಡ ಖಡಕ್ ಎಚ್ಚರಿಕೆ. ಏತ ನೀರಾವರಿ ಕಾಮಗಾರಿ ಸ್ಥಳದಲ್ಲಿ ಹೈಡ್ರಾಮಾ. ಸಚಿವರ ಎದುರೇ ಅಣ್ಣ ತಮ್ಮನ ಜಟಾಪಟಿ. ನಿಮ್ಮ ಜಮೀನು ಜಗಳ ನೀವೇ ಬಗೆಹರಿಸಿಕೊಳ್ಳಿ ಎಂದ ಸಚಿವರು. ಹದ್ದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಸಚಿವ ಶಿವಲಿಂಗೇಗೌಡ ಭೇಟಿ. 42 ಮೀಟರ್ ಜಾಗದ ವಿವಾದಕ್ಕೆ ತೆರೆ. 2 ದಿನಗಳಲ್ಲಿ ಕೆಲಸ ಮುಗಿಸಲು ಸೂಚನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.